ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಯೂಟಿಫುಲ್ ಟ್ರಾವೆಲ್ ವಿಡಿಯೋ. ನಾವು ಇವತ್ತು ಹೋಗ್ತಿರೋದು ಕರ್ನಾಟಕದ ಸುಂದರವಾದ ಮಲೆನಾಡಿನ ತಾಣವಾದ ಸಕಲೇಶಪುರದ ಕಡೆಗೆ. ಅಲ್ಲಿ ನಾವು ಗವಿ ಬೆಟ್ಟಕ್ಕೆ ವಿಸಿಟ್ ಮಾಡ್ತಿದ್ದೇವೆ. ನಾವು ಹೋಗ್ತಿರ್ಬೇಕಾದ್ರೆ ನಮ್ಮ ವೆಹಿಕಲ್ ಅಲ್ಲಿ ಆಫ್ ರೋಡ್ ಇದೆ ಅಂತೇಳಿ ಅಲ್ಲಿ ವೆಹಿಕಲ್ ಅಲೋ ಮಾಡಲಿಲ್ಲ. ಅವ್ರದ್ದು ನಾವು ಅಲ್ಲಿ ರೆಂಟ್ಗೆ ವೆಹಿಕಲ್ ತೊಗೊಂಡು ಹೋಗ್ತಿದ್ದೇವೆ. ಹೋಗ್ತಾ ಫುಲ್ ಆಫ್ ರೋಡ್ ಇದೆ. ನಾವು ಹೋಗಿದ್ದು ಕಾರಲ್ಲಿ, ಹಾಗಾಗಿ ನಾವು ಮೇಲೆ ಹೊರಗಡೆ ಓಪನ್ ಟೈಪ್ ಕಾರಲ್ಲಿ ಹೊರಗಡೆ ನಿಂತಿದ್ವಿ. ನಮ್ಮ ಹುಡುಗರು ಎಂಜಾಯ್ಮೆಂಟ್ ಅದು ಕೇಳೋಕ್ಕೆ ಆಗ್ತಿಲ್ಲ. ಅದರಲ್ಲಿ ಸುಮ್ಮನೆ ಕಿಚ್ಚಾಡ್ತವ್ರೆ, ಎಲ್ಲ ಎಂಜಾಯ್ ಮಾಡ್ತವ್ರೆ. ಬಟ್ ಆ ಪ್ರಕೃತಿ, ಆ ರೋಡಲ್ಲಿ ಎಲ್ಲಾದರೂ ಬಿದ್ದೋಗ್ತೀವಿ ಅನ್ನೋದೊಂದು ಭಯ. ಆ ಡ್ರೈವರ್ ಹಂಗೆ ಸ್ಪೀಡಲ್ಲಿ ಹೊಡಿತವನೆ. ಏನು ಮಾಡೋದು, ಎಂಜಾಯ್. ಬಟ್ ಲೈಫಲ್ಲಿ ಈ ಥರ ಎಂಜಾಯ್ಮೆಂಟ್ ಇರಬೇಕು. ಡ್ರೈವರ್ಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಆಫ್ ರೋಡಲ್ಲಿ ಹೊಡೆದು. ಸುಮ್ಮನೆ ಚಚ್ತವನೇ ಗಾಡಿನ ಹಾಕಿ. ನಮಗಂತೂ ಭಯ ಆಗೋಗಿತ್ತು ಹಿಂದೆ ನಿಂತ್ಕೊಂಡು. ನಮ್ಮ ಹುಡುಗ ಅದರಲ್ಲೂ ಹಿಂದೆ ನಿಂತ್ಕೊಂಡು ಅರಸ್ತವನೇ, ಅವ್ರಿಗೆ ಜೈ ಜೈಕಾರ ಹೇಳ್ತವನೆ, ಅವ್ರಿಗೆ ಜೈ ಇವ್ರಿಗೆ ಜೈ ಅಂತ. ಎಲ್ಲ ಫಾಗಲ್ಲಿ ಎಂಟ್ರಿ ಆದ್ವಿ. ನೀವೇ ನೋಡಿ ಫಾಗ್ ಹೆಂಗಿದೆ ಅಂತ. ಮಂಜು ತುಂಬ ಚಿಲ್ಡ್ ಇದೆ. ಮತ್ತು ಅದರಲ್ಲೂ ನೋಡಿ ಯಾವ ಥರ ವೆಹಿಕಲ್ ಎಲ್ಲ ಮೂಮೆಂಟ್ ಇದೆ. ಮುಂದೆ ಎಲ್ಲ ಗ್ರೀನರಿ, ಫುಲ್ ಗುಡ್ಡ ಬೆಟ್ಟ. ಈಗ ನಿಮಗೆ ತೋರಿಸ್ತೀವಿ ನೋಡಿ, ಮುಂದೆ ಹೋಗ್ತಾ ಬರ್ತಾ ಇದೆ ಎಲ್ಲ ಗುಡ್ಡ ಬೆಟ್ಟಗಳು. ಡ್ರೈವರ್ ಅಣ್ಣ ನಮಗೆ ಸೇಫಾಗಿ ಲೊಕೇಶನ್ಗೆ ಕರ್ಕೊಬಂದು ಆ ಡ್ರೈವರ್ ಬಿಟ್ಟ ಮೇಲೆ ನಮ್ದಂತೂ ಇಲ್ಲೆಲ್ಲ ಫುಲ್ ಎಂಜಾಯ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಫೋಟೋ ಶೂಟ್ಸು, ವೀಡಿಯೋಸು. ಈ ಡೀಪ್ ನೋಡೋಕ್ಕೆ ಭಯ ಆಯಿತು ಸ್ಟಾರ್ಟಿಂಗಲ್ಲಿ, ಬಟ್ ಆದ್ರೂ ನೋಡಿದ್ವಿ, ಚೆನ್ನಾಗಿದೆ. ಮುಂದೆ ತುಂಬ ಡೀಪ್ ಇದೆ ಗವಿ ಬೆಟ್ಟ. ಅದರಲ್ಲೂ ನಮ್ಮ ಬ್ಯಾಚ್ ಎಲ್ಲ ನೋಡಿದ್ದು, ಹಂಗೆ ವೀಡಿಯೋ ಮಾಡ್ಕೊತ ಎಂಜಾಯ್ ಮಾಡ್ತೀವಿ. ಆ ಮಿಸ್ಟಲ್ಲಿ, ಆ ಗ್ರೀನರಿ, ಆ ಮಿಸ್ಟಿಗೆ ತುಂಬ ಡಿಫ್ರೆನ್ಸಾಗೇ ಇದೆ. ಎಸ್ಪೆಷಲಿ ಮಾನ್ಸೂನ್ ಟೈಮಲ್ಲಿ ಈ ಕಡೆ ಎಲ್ಲ ಫಾಗು ಮತ್ತು ಗ್ರೀನರಿ ಸೇರಿಬಿಟ್ರೆ ಅದೊಂಥರ ಫೀಲಿಂಗೇ ಬೇರೆ ಇರುತ್ತೆ. ಅದು ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ. ಆ ಫೀಲ್ನ ಮತ್ತೆ ಎಕ್ಸ್ಪೀರಿಯೆನ್ಸು ಮಾಡೋಕ್ಕಾಗಲ್ಲ, ಯಾಕಂದರೆ ಆ ಥರ ಚಾನ್ಸ್ ಮತ್ತೆ ಸಿಗಲ್ಲ. ನೋಡಿ, ತುಂಬ ಎಂಜಾಯ್ ಮಾಡಬೇಕು. ಈ ಲೈಫ್ ಮತ್ತೆ ಬರಲ್ಲ. ಡ್ರೈವರಣ್ಣಗಾದ ಫಸ್ಟ್ ಲೊಕೇಶನ್ ಮುಗಿಸ್ಕೊಂಡು ಸ್ಟಾರ್ಟ್ ಆಗಿ ಎರಡನೇ ಲೊಕೇಶನ್ಗೆ ಹೋಗೋಣ ಅಂತ. ಅಲ್ಲಿ ಇನ್ನೂ ಚೆನ್ನಾಗಿದೆ ಅಂತ ಎರಡನೇ ಲೊಕೇಶನ್ ಹೋಗೋದಾದ್ರೆ ಇನ್ನೂ ಪೀಕರು, ವಿ ಫಾಗು ಕಾಣ್ತಾನೆ ಇಲ್ಲ ಏನು. ಇಲ್ಲಿಂದ ಎರಡನೇ ಲೊಕೇಶನ್ಗೆ ನಾವು ಸ್ಟಾರ್ಟ್ ಆದ್ವಿ. ಎರಡನೇ ಲೊಕೇಶನ್ ಹೋಗ್ತಾ ಮತ್ತೆ ಅದೇ ಥರ ಫಾಗು ಇನ್ನೂ ಜಾಸ್ತಿ ಇದೆ, ಇನ್ನೂ ಪೀಕಲ್ಲಿದೆ. ಹೋಗ್ತಾ ಕಾಣ್ತಿದೆ ಒಂದು ಯಾರೋ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಶೆಡ್ ಹಾಕ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ನಾವೂ ಹೋದ್ವಿ ಅಲ್ಲಿ. ಈ ರೋಡಲ್ಲೆಲ್ಲ ಹೋಗ್ತಾ ಎಂಥ ತುಂಬ ಖುಷಿ ಬರೋದು. ಈ ಲೈಫಲ್ಲಿ ಏನಾದರೂ ಎಂಜಾಯ್ ಮಾಡ್ಬೇಕಾದ್ರೆ ಈ ಥರ ಲೊಕೇಶನ್ಸ್ಗೆ ವಿಸಿಟ್ ಮಾಡಬೇಕು ಅಂತ ಅಣ್ಣವರೆಲ್ಲ ಸೇರಿಕೊಂಡು ಫುಲ್ ಮಜಾ ಮಾಡ್ತಿದ್ರು. ಅವ್ರು ಮತ್ತೆ ನಮಗೆ ಕೇಳಿದ್ರು, ಬಂದು ನೀವು ಜಾಯ್ನ್ ಆಗ್ರಿ ಅಂತ. ನಾವು ಹೇಳಿದ್ವಿ, ನೀವು ಎಂಜಾಯ್ ಮಾಡಿರಿ, ನಮಗೊಂದು ಸಾಂಗ್ ಹಾಕ್ರಿ ಅಂತ. ಅವ್ರು ಸ್ಪೀಕರ್ ಎಲ್ಲ ತೊಗೊಂಡಿದ್ರು, ಅವರು ಸಾಂಗ್ ಹಾಕಿದ್ರು. ಅದರಲ್ಲಿ ನಾವು ಫುಲ್ ಡ್ಯಾನ್ಸ್ ಆಡಿದ್ವಿ. ಅದಾದಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಾವು ಸ್ಟಾರ್ಟ್ ಮಾಡಿದ್ವಿ. ರಿಟರ್ನ್ ಬರೋಕ್ಕೆ ಮತ್ತು ನಾವು ರಿಟರ್ನ್ ಬರ್ತಾಯಿದ್ವಿ. ಆ ರಿಟರ್ನ್ ಬರಬೇಕಾದ್ರೆ ಇನ್ನೂ ಆಫ್ ರೋಡ್ ಇದೆ. ಅದೇದೋ ಬೇರೆ ರೂಟಲ್ಲಿ ಕರ್ಕೊಂಡ್ಬಂದವನೇ. ಅಷ್ಟರಲ್ಲಿ ನಮ್ಮ ಹುಡುಗ ಅಲ್ಲೆಲ್ಲ ಫ್ಲವರ್ಸ್ ಇರೋದು ನೋಡಿ ಅದನ್ನು ಹೇಳ್ದ, ಫ್ಲವರ್ ತೊಗೊಳೋಣ ಅಂತ. ಅದು ತಗೊಂಡು ನಮ್ಮ ಕಾರಿಗೆ ಅಲಂಕಾರ ಮಾಡಿದ್ವಿ. ಅಣ್ಣ ಆಫ್ ರೋಡಲ್ಲಿ ಅಷ್ಟು ಸ್ಪೀಡಾಗಿ ಗಾಡಿ ಹೊಡೆದ್ರು, ನಮ್ಮನ್ನು ಸೇಫಾಗಿ ಕರ್ಕೊಬಂದ ಗುರು. ನಾವೆಲ್ಲ ಮತ್ತೆ ಪ್ಯಾಕ್ ಮಾಡ್ಕೊಂಡು ರಿಟರ್ನ್ ಸ್ಟಾರ್ಟ್ ಮಾಡಿದ್ವಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು.